ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಪ. ಮೈ ಡಿಯರ್ಸ್, ಇವತ್ತು ನಿಮ್ಮ ಲೈಫಲ್ಲಿ ನೀವು ಊಹೆ ಮಾಡೋಕ್ಕೂ ಆಗದೇ ಇರುವಂತಹ ಅಥವಾ ನೀವು ಜೀರ್ಣಿಸ್ಕೊಳ್ಳೋದಕ್ಕೂ ಆಗದೇ ಇರೋಂತಹ ಕಷ್ಟಗಳಾಗಿರ್ಬೋದು, ಆರ್ಥಿಕವಾಗಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಿಮ್ಮದೇನೇ ಹೆಲ್ತ್ ಇಶ್ಯೂಸ್ ಇರ್ಬೋದು. ಆ ಎಲ್ಲದಕ್ಕೂ ಒಂದೇ ಪರಿಹಾರ ಏನಂದರೆ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಗಟ್ಟಿಯಾಗಿರಬೇಕು. ನಾವು ಏನೇ ಟ್ರೀಟ್ಮೆಂಟ್ ತಗೊಂಡ್ರೂ 100ಗೆ 90% ಅಷ್ಟು ಕೆಲಸ ಮಾಡೋದು ನಮ್ಮ ಒಂದು ಮನೋಬಲ, ನಮ್ಮ ಒಂದು ಆತ್ಮವಿಶ್ವಾಸ. ನನಗೆ ಖಂಡಿತ ರಿಕವರಿ ಆಗ್ತೀನಿ, ನನಗೆ ವಾಸಿ ಆಗುತ್ತೆ, ನನ್ನ ಒಂದು ಆರೋಗ್ಯ ಅದ್ಭುತವಾಗುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ಇದ್ದಾಗ ಮಾತ್ರ ಆ ಮೆಡಿಸನ್ ಕೂಡ ನಮಗೆ ಕೆಲಸ ಮಾಡೋದು ಅಂತ ತಿಳಿದಂಥ ಹಿರಿಯರು ಡಾಕ್ಟರ್ಸ್ ಹೇಳ್ತಾರೆ ಅಲ್ವಾ. ಹಾಗೆಯೇ ಮೈ ಡಿಯರ್ಸ್, ನಾವು ಏನೇ ಸಾಧಿಸ್ಬೇಕಂದ್ರೂ ಯಾವುದೇ ಒಂದು ವಿಷಯದಲ್ಲಿ ಯಶಸ್ಸನ್ನು ಗಳಿಸ್ಬೇಕಂದ್ರೆ ನಮಗೆ ಮೊದಲಿಗೆ ಮುಖ್ಯ ಆಗೋದು ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ. ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕಂತೆ, ದೈಹಿಕವಾಗಿ ಆರೋಗ್ಯಕರವಾಗಿರಬೇಕಂತೆ. ಆಗ ಮಾತ್ರ ನಮ್ಮ ಕನಸುಗಳು, ನಮ್ಮ ಆಸೆಗಳು ಎಲ್ಲವೂ ನನಸಾಗಲಿಕ್ಕೆ ಸಾಧ್ಯ ಅಂತ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದಾಗ, ಆರೋಗ್ಯವಂತರಾಗಿದ್ದಾಗ ನಾವು ಮಾಡುವಂತಹ ಕೆಲಸಗಳು, ನಾವು ಕೆಲಸದಲ್ಲಿ ನಮಗೆ ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತುಂಬ ಮುಖ್ಯ ಅಂತ ಹೇಳ್ತಾರೆ. ಸಾಕಷ್ಟು ಜನ ಯಶಸ್ವಿ ವ್ಯಕ್ತಿಗಳ ರಹಸ್ಯ ಏನಪ್ಪ ಅಂದರೆ, ನಾವು 1 ಸಾರಿ 2 ಸಾರಿ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ನಾವು ಸೋತಾಗ, ನಾವು ಕೆಳಗಡೆ ಬಿದ್ದಾಗ ಇಲ್ಲಿಗೆ ಜೀವನ ಮುಗೀತು ಅಂತ ನಾವು ಅಂದ್ಕೊಳ್ತೇವೆ. ನಾವು ಸಾಮಾನ್ಯ ಜನರು ನಾವು ಆ ಥರ ಅಂದ್ಕೊಳ್ತೇವೆ, ಇಲ್ಲಿಗೆ ನನ್ನ ಲೈಫ್ ಮುಗೀತು, ಇಲ್ಲಿಗೆ ಎಂಡ್ ಆಯಿತು, ಇನ್ನು ಮುಂದೆ ಒಂದು ಹೆಜ್ಜೆನೂ ಇಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಇಲ್ಲಿಗೆ ಮುಗ್ದು ಹೋಯ್ತು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಅವರು 1000 ಸಾರಿ ಬಿದ್ದರೂ ಕೆಳಗಡೆ 1001ನೇ ಸಾರಿ ಎದ್ದು ನಿಲ್ತಾರೆ ಅವರು. ಹಾಗಾಗಿ ಅವರು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ತಾರೆ. ಸಾವಿರಾರು ಜನರಿಗೆ ಅವರು ಸ್ಫೂರ್ತಿಯಾಗ್ತಾರೆ. ಯಶಸ್ವಿ ವ್ಯಕ್ತಿಗಳ ರಹಸ್ಯ ಅಂದರೆ ಇದೇನೆ. ಹಾಗಂತ ಅವ್ರಿಗೇನು ಪ್ರಾಬ್ಲಮ್ಸ್ ಇಲ್ವಾ? ಖಂಡಿತ ಅವ್ರಿಗೂ ಸಾಕಷ್ಟು ಕಷ್ಟಗಳು, ಕಣ್ಣೀರು, ದುಃಖ, ನೋವು, ಹತಾಶೆ, ನಿರಾಶೆ, ಒತ್ತಡ ಎಲ್ಲವೂ ಇದೆ. ಆ ಎಲ್ಲದರ ಮಧ್ಯೆ ಗೆದ್ದಾಗಲೇ ಅದಕ್ಕೊಂದು ವ್ಯಕ್ತಿತ್ವಕ್ಕಾಗಲಿ ಆ ಒಂದು ಸಾಧನೆಗಾಗಲಿ ಒಂದು ಬೆಲೆ ಸಿಗೋದು ಯಾವಾಗ ಅಂದರೆ, ಕೆಸರಲ್ಲಿ ಅರಳಿರೋ ಕಮಲಕ್ಕೆ ನಾವೆಷ್ಟು ವ್ಯಾಲ್ಯೂ ಕೊಡ್ತೀವಿ, ಎಷ್ಟು ಬೆಲೆ ಕೊಡ್ತೀವಿ ಅಲ್ವಾ. ಅದು ಹುಟ್ಟಿರೋದು ಕೆಸರಲ್ಲೇ, ಆದರೆ ಅದು ಕಮಲ ಕೆಸರಲ್ಲೇ ಅರಳಿದ್ರೂ ಕೂಡ ಅದು ಹೊರಗಡೆ ತಂದು ಮಾರಿದ್ರೂ ಅದಕ್ಕೆ ಒಳ್ಳೆ ದುಡ್ಡಾಗುತ್ತೆ. ಮತ್ತು ಅದಕ್ಕೆ ನಾವು ದೇವ್ರಿಗಿಟ್ಟು ಪೂಜೆ ಮಾಡ್ತೀವಿ, ಶ್ರೇಷ್ಠ ಅಂತ, ಲಕ್ಷ್ಮೀ ದೇವಿಗೆ ಅಲ್ವಾ. ಹಾಗೆಯೇ ನಮ್ಮ ಬ್ಯಾಕ್ಗ್ರೌಂಡು ನಾವು ತುಂಬ ಕೆಳಮಟ್ಟದಲ್ಲಿದ್ದರು ಅಂದರೆ, ನಮಗೇನು ಒಳ್ಳೆ ಸ್ಟೇಟಸ್ ಇಲ್ಲ, ಒಳ್ಳೆ ಫ್ಯಾಮಿಲಿ ಇಲ್ಲ, ನಾವು ರಿಚ್ ಆಗಿಲ್ಲ, ಅಥವಾ ನಾವು ತುಂಬ ಪೂರ್ ಫ್ಯಾಮಿಲಿ, ಅಥವಾ ನಾವು ತುಂಬ ಬಡವರು, ನಮ್ಗೆ ಯಾರು ಸಪೋರ್ಟು ಇಲ್ಲ, ನಮಗೆ ಯಾರೂ ಒಂಚೂರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋರಿಗೆ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ಳೋ ಸಂದರ್ಭ ಖಂಡಿತ ಇಲ್ಲ. ಏನು ಕೆಲಸ ಮಾಡ್ತಿರ್ತೀವಿ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡಿಕೊಂಡು ಮಾಡುವಂಥ ಕೆಲಸವನ್ನು ಜಾಣ್ಮೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ, ಒಂದು ದಿನದಲ್ಲಿ ಇವಾಗ 100 ದಿನ 100 ಕೆಲಸಗಳು ಮಾಡೋದಕ್ಕಿಂತ 100 ದಿನವೂ ಒಂದೇ ಕೆಲಸ ಅಚ್ಚುಕಟ್ಟಾಗಿ ಪ್ರೋಸೆಸ್ ಮಾಡಿದಾಗ ಆ ಕೆಲಸ ಯಶಸ್ವಿ ಆಗುತ್ತಂತೆ. ಇದು ತುಂಬ ಜನ ಹಿರಿಯರು, ಅನುಭವದ ವ್ಯಕ್ತಿಗಳು ಹೇಳಿದಂಥ ಮಾತು. ಇವಾಗ ಇದೇನೋ ಒಂದು ಲಾಸ್ ಆಯಿತು ಅಂತೇಳಿ ಮತ್ತೊಂದು ಅಂತ ಅಂದ್ಕೊಂಡು ಹೋಗೋದಕ್ಕಿಂತ, ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸ್ಮಾರ್ಟ್ ವರ್ಕಿಂದ, ಹಾರ್ಡ್ ವರ್ಕಿಂದ ಮಾಡಿ ಗೆಲ್ಲಬೇಕಾಗತ್ತೆ ಅಲ್ವಾ. ಹೌದು, ನಿಜ. ಜೀವನ ಹೂವಿನ ಹಾಸಿಗೆ ಅಂತಿರಲ್ಲ. ಎಷ್ಟೋ ಸಾರಿ ಕೆಳಗಡೆ ಬಿದ್ದರೂ ಏನು ತಪ್ಪಿಲ್ಲ, ಮತ್ತೆ ಮೇಲೆ ಎದ್ದು ನಿಲ್ತಿರಲ್ವ, ಅದೇ ನಿಮ್ಮ ಗೆಲುವು, ಅದೇ ನಿಮ್ಮ ಹೊಸ ಅಧ್ಯಾಯ. ಅಲ್ಲಿಂದಲೇ ನಿಮ್ಮ ಹೊಸ ಅಧ್ಯಾಯ ಆರಂಭ ಆಗುತ್ತೆ. ಹೆದರಿಕೆ ಬೇಡ, ಧೈರ್ಯದಿಂದ ಮುನ್ನುಗ್ಗಿ, ಖಂಡಿತ ಗೆಲುವು ಸಿಗುತ್ತೆ. ನಿಮ್ಮ ಜೀವನದ ಅಧ್ಯಾಯಕ್ಕೆ ನೀವೇ ಹೀರೋಯಿನ್ನು. ಖಂಡಿತ ದೇವ್ರ ಮೇಲೆ ನಂಬಿಕೆ ಇಡಿ. ನೀವು ಮಾಡೋ ಕೆಲಸನ ದೇವರಂತೆಯೇ ಪ್ರೀತಿಸಿ, ಗೌರವಿಸಿ, ಕಾಳಜಿಯಿಂದ ಕಾಣಿ. ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ. ಆ ಕೆಲಸ ನಿಮ್ಮ ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಿಸುತ್ತೆ. ಆದರೆ ನಿಮ್ಮ ಸುತ್ತಲೂ ನಿಮ್ಮನ್ನು ತುಳಿಯೋರೇ ಇದ್ದರೂ ಹೆದರಿಕೆ ಬೇಡ.
ಕಾಯುವ ಒಬ್ಬ ಭಗವಂತ ನಿಮ್ಮ ಜೊತೆಗೆ ಸದಾ ಇರ್ತಾನೆ. ಹಾಗಾಗಿ ನಿಮ್ಗೆ ಯಾವತ್ತೂ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಸಾಕಷ್ಟು ಮುಳ್ಳುಗಳ ಮಧ್ಯೆನೇ ಒಂದು ರೋಸು ರೋಸ್ ಕೂಡ ಅರಳೋದು ಅಬ್ಸರ್ವ್ ಮಾಡಿದ್ದೀರಾ? ಆ ಸುಂದರವಾದ ಹೂವಿನಿಂದ ಎಷ್ಟು ಮುಳ್ಳುಗಳಿರುತ್ತೆ ಅಲ್ವಾ? ಆ ಮುಳ್ಳುಗಳ ಮಧ್ಯಲೇ ಹೂ ಅರಳಿರೋದು. ಹಾಗೆಯೇ ನಾವು ಅಷ್ಟೇ ಬದುಕಿನಲ್ಲಿ ಕಷ್ಟ ಸುಖ ಏಳು ಬೀಳು ಲಾಭ ನಷ್ಟ ದುಃಖ ಕಣ್ಣೀರು ಈ ಎಲ್ಲದರ ಮಧ್ಯೆನೇ ಬೆಳೆದು ನಿಲ್ಲಬೇಕು. ಸಾಕಷ್ಟು ಜನರನ್ನು ಮುಟ್ಟಬೇಕು. ನಿಮ್ಮ ಬದುಕು, ನಿಮ್ಮ ಕನಸು, ನಿಮ್ಮ ಆಸೆ ಎಲ್ಲ ನೆರವೇರುವ ಆ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ನೀವು ಅದ್ಭುತವಾಗಿ ಬದುಕುವಂಥ, ನೀವು ಕಂಡಂಥ ಎಲ್ಲ ಕನಸುಗಳು ನನಸಾಗುವಂಥ ದಿನ ಖಂಡಿತ ಬರುತ್ತೆ. ಅದು ತುಂಬ ದೂರ ಇಲ್ಲ, ಇನ್ನು ಸ್ವಲ್ಪ ದೂರ ಮಾತ್ರ. ಆದರೆ ಇಲ್ಲಿಗೆ ಸೋತು ಸುಮ್ಮನಾಗದೆ ಒಂದೊಂದೇ ಹೆಜ್ಜೆ ಇಟ್ಕೊಳ್ತಾ ಮುಂದೆ ಮುಂದೆ ಸಾಗ್ತಾ ಇರಿ, ಪ್ರಯತ್ನ ಪಡ್ತಾ ಇರಿ. ಗೆಲುವು ನಿಮ್ಮನ್ನು ಅರಸಿ ಬರುವಂಥ ಕಾಲ ಇನ್ನೇನು ತುಂಬ ದೂರ ಉಳಿದಿಲ್ಲ. ಮೈ ಡಿಯರ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ಶುಭರಾತ್ರಿ ಅಂತ ಹೇಳ್ತಾ, ಮೈ ಡಿಯರ್ಸ್, ಮಿಸ್ ಮಾಡಿದೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.